ನಮ್ಮ ಜೊತೆ ಈಗ ಹುಣಸೂರು ಶಾಸಕರಾದಂಥ ಹರೀಶ್ ಗೌಡ್ರು ಇದ್ದಾರೆ, ಮಾತನಾಡ್ತಾ ಹೋಗ್ತೀನಿ. ಸರ್, ಇವತ್ತು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದೀರಿ, ಏನು ಹೇಳ್ತೀರಿ? ಇವತ್ತು ನಮ್ಮ ಪಕ್ಷದ ವತಿಯಿಂದ ಜೊತೆಗೆ ಈ ಭಾಗದ ರೈತರೆಲ್ಲರೂ ಸೇರಿ ಏನು ಈ ಒಂದು ಟೌನ್ಶಿಪ್ಗೆ ಅಕ್ವಿಷನ್ ಮಾಡ್ತಿದ್ದಾರೆ ಅದನ್ನ ವಿರೋಧ ವ್ಯಕ್ತಪಡಿಸಿ ಜೊತೆಗೆ ರೈತರಿಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಪಾದಯಾತ್ರೆ. ಇದನ್ನು ನಮ್ಮ ನೆಚ್ಚಿನ ಯುವ ನಾಯಕರು, ನಮ್ಮ ಯುವ ಜನತಾದಳದ ಅಧ್ಯಕ್ಷ ಅಂತ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಭಾಳ ಯಶಸ್ವಿಯಾಗಿ ಈ ಭಾಗದ ರೈತರು, ಪ್ರತಿನಿಧಿಗಳು ಎಲ್ಲರೂ ಸೇರಿ ಈ ಒಂದು ಪಾದಯಾತ್ರೆಯನ್ನು ಮಾಡ್ತಾಯಿದ್ದಾರೆ. ನಾವು ನೋಡ್ತಾ ಇದ್ರೆ ಬಹುಶಃ ಈ ಭಾಗದಲ್ಲಿ ಈ ಒಂದು ಏನು ರಾಜ್ಯ ಸರ್ಕಾರದ ನಡೆ ಇದೆ ಅದಕ್ಕೆ ವಿರೋಧವನ್ನು ಈ ಭಾಗದ ರೈತರು ಸಂಪೂರ್ಣವಾಗಿ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಆದ್ದರಿಂದ ನಮ್ಮ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು, ಕುಮಾರಣ್ಣವರು, ದೇವೇಗೌಡ ಅಪ್ಪಾಜಿಯವರು ರೈತರ ಪರವಾಗಿ ನಿರಂತರ ಅಂತ ಹೋರಾಟವನ್ನು ಏನು ಮಾಡ್ತಾ ಬಂದಿದ್ದಾರೆ ಅದಕ್ಕೆ ನಮ್ಮ ಪಕ್ಷ ಸಂಪೂರ್ಣವಾಗಿ ಬೆಂಬಲವನ್ನು ವ್ಯಕ್ತಪಡಿಸ್ಲಿಕ್ಕೆ ನಾವೆಲ್ಲರೂ ಸಹ ಬಂದಿದ್ದೀವಿ. ರೈತರು ಸಹ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ನೋಡಿದ್ರೆ ಈಗ ಡಿ ಕೆ ಶಿವಕುಮಾರ್ ಅವರು CM ಆದ್ರು, ಆ ಕಾರಣಕ್ಕಿಂತ ಹೊಟ್ಟೆ ಹೊರಿಯಿಂದ ಈ ಪದೇ ಪದೇ ಬಿಡದಿ ಭಾಗಕ್ಕೆ ಬರ್ತಾವ್ರೆ ಅಂತ ಹೇಳ್ಬಿಟ್ಟು ಬಾಲಕೃಷ್ಣ ಅವ್ರು ಹೇಳ್ತಾವ್ರೆ. ಈಗ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಬಹುಶಃ ಅವರು ಮುಖ್ಯಮಂತ್ರಿಗಳಾಗಿಂತ ಮುಂಚೆಯಿಂದನೂ ಸಹ ಈ ಹೋರಾಟವನ್ನು ಕೈಗೆತ್ಕೊಂಡಿದ್ದಾರೆ. ಮುಖ್ಯಮಂತ್ರಿಗಳಾದ ನಂತರ ಈ ಹೋರಾಟವನ್ನು ಕೈಗೆತ್ಕೊಂಡಿಲ್ಲ. ಅದಕ್ಕಿಂತ ಮುಂಚೆನೂ ಸಹ ಇದಕ್ಕೆ ವಿರೋಧವನ್ನು ನಿರಂತರವಾಗಿ ವ್ಯಕ್ತಪಡಿಸ್ತಾ ಬಂದಿದ್ದಾರೆ. ಅದಕ್ಕೂ ಇದಕ್ಕೂ ತಳ್ಕಾಗ್ತಕ್ಕಂಥದ್ದು ಸರಿ ಇಲ್ಲ. ಇದು ರೈತ ಪರವಾದಂಥ ಹೋರಾಟ, ಇದು ಯಾರ ವಿರುದ್ಧವಾದಂಥ ಹೋರಾಟ ಅಲ್ಲ, ಇದು ರೈತರ ಪರವಾದಂಥ ಹೋರಾಟ ಅಷ್ಟೇ. ಇದನ್ನ ಯಾವುದೇ ಕಾರಣಕ್ಕೂ ಡಿನೋಟಿಫೈ ಮಾಡಲ್ಲ, ಟೌನ್ಶಿಪ್ ಅನ್ನ ಮಾಡೇತಿರ್ತೀವಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ. ಈಗ ರೈತರು ಬಹುಶಃ ಇವತ್ತು ಇಲ್ಲಿ ಅವ್ರ ಭಾವನೆ ವ್ಯಕ್ತಪಡಿಸ್ತಾ ಇದ್ದಾರೆ. ಇದನ್ನ ರೈತರ ವಿರುದ್ಧವಾಗಿ ತೀರ್ಮಾನವನ್ನು ತೆಗೆದುಕೊಂಡಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ರೈತರು ಅದಕ್ಕೆ ಸೂಕ್ತವಾಗಿ ಉತ್ತರ ಕೊಡ್ತಾರೆ. ಏನು 7,500 ಎಕರೆ ಇದೆ, ಅವರೆಲ್ಲರೂ ಕೂಡ ನನಗೆ ಭೂಮಿಯನ್ನು ಕೊಡಲಿ, ಅದಕ್ಕೆ ಹಣವನ್ನು ನೀಡ್ತೀವಿ, ಇನ್ ಕೇಸ್ ಏನಾದ್ರು ಹಣ ನೀಡಲಿಲ್ಲ 15 ದಿನದೊಳಗಾದ್ರೆ ರಾಜಕೀಯ ನಿವೃತ್ತಿ ಹೊಂತೀನಿ ಅಂತ ಬಾಲಕೃಷ್ಣ ಅವರು ಹೇಳ್ತಾರೆ. ರೈತರು ಜಮೀನೇ ಕೊಡಲ್ಲ ಅಂತ ಹೇಳಿದಾಗ ದುಡ್ಡು ಕೊಡೋದು ಎಲ್ಲಿಂದ ಬಂತು? ರೈತರು ಇಚ್ಛಾಶಕ್ತಿ ಇತ್ತ. ರೈತರು ಆ್ಯಕ್ಚುಲಿ ತಮ್ಮ ಜಮೀನನ್ನು ಬಿಟ್ಕೊಡ್ಬೇಕೋ ಬೇಡೋ ಅಂತಕ್ಕಂಥದ್ದು ರೈತರ ನಿರ್ಧಾರ. ಅದು ರೈತರು ಕೇಳಿದ್ರೆ ನೀವು ದುಡ್ಡು ಕೊಡ್ಬೇಕು, ರೈತರೇ ಬೇಡ ಅಂತ ಹೇಳ್ಬೇಕಾದ್ರೆ ಯಾರಿಗೆ ದುಡ್ಡು ಕೊಡ್ತೀರಿ? ಸರ್, ಈಗ ಇದು ಬರೀ ಪಾದಯಾತ್ರೆಗೆ ಬರೀ ಸೀಮಿತವಾಗುತ್ತೆ ಅಥವಾ ಮುಂದೆ ಏನಾದ್ರು ಹೋಗ್ತಾ? ನೋಡಿ, ನಿಖಿಲ್ ಕುಮಾರಸ್ವಾಮಿ ಅವರು ಹೋರಾಟವನ್ನು ಕೈಗೆತ್ಕೊಂಡಿದ್ದಾರೆ. ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಿಸೋವರೆಗೂ ಇದನ್ನ ಬಿಡಲ್ಲ ಅಂತ ಹೇಳಿದ್ದಾರೆ. ಅಲ್ಲಿವರೆಗೆ ನಾವೆಲ್ಲರೂ ಸಹ ಹೋರಾಟವನ್ನು ಮಾಡ್ತೀವಿ. ಇದಿಷ್ಟು ಹುಣಸೂರು ಶಾಸಕರಾದಂಥ ಹರೀಶ್ ಗೌಡ ಅವರ ಮಾತಾಗಿರ್ತಕ್ಕಂಥ. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್ ಬಿಡದಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.